ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮ ಬಹುಶಃ ದೇಶದಲ್ಲೇ ಒಂದು ದೊಡ್ಡ ದಾಖಲೆಯನ್ನು ಸ್ಥಾಪಿಸಲಿದೆ ಅಂಥೇಳಿ ಅನೇಕ ತಜ್ಞರು ವಿದ್ವಾಂಸರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಪಂಚದೇವಾಲಯ ಮತ್ತು ಪಂಚಬಾವಿಗಳನ್ನು ಅನಾವರಣ ಮಾಡಲಾಯಿತು. ಅಂದರೆ ಸಂಪೂರ್ಣವಾಗಿ ಏನು ಮುಳ್ಳು ಕಂಟಿ ಬೆಳೆದಿರುವಂಥದ್ದು, ಕಸ ಇರುವಂಥದ್ದು ಅವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂಥ ಕಾರ್ಯಕ್ಕೆ ನಾವು ಅನಾವರಣ ಅನ್ನುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇದರ ಅನ್ವೇಷಣೆಯನ್ನು ಮಾಡುವಂಥ ಒಂದು ಆಸಕ್ತಿಯನ್ನು ಹುಟ್ಟುಕೊಂಡು ಸನ್ಮಾನ್ಯ ಎಚ್ ಕೆ ಪಾಟೀಲರ ದೂರದೃಷ್ಟಿತ್ವದಿಂದ ಲಕ್ಕುಂಡಿಯನ್ನು ವಿಶ್ವ ಇದಕ್ಕೆ ವರ್ಲ್ಡ್ ಹೆರಿಟೇಜ್ಗೆ ಸೇರಿಸಬೇಕನ್ನುವಂಥ ಒಂದು ಪ್ರಯತ್ನದಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ದಿನ ನಾವು ಇಂಥ ಇತಿಹಾಸ ಪ್ರಸಿದ್ಧವಾಗಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ 2ನೇ ಹಂತದ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲಾ ಮಕ್ಕಳು ಸಹ ಶಾಲೆಯಿಂದ ಮಕ್ಕಳಿಗೆ ಉತ್ಖನನ ಅನ್ನುವಂಥ ಏನು ಅನ್ನೋದನ್ನು ಒಂದು ಮನೆ ನಡೆದಂಥ ಈಗ ತಾನೇ ಹೋದ ತಿಂಗಳು ನಡೆದಂಥ ಉತ್ಖನನದ ಮೂಲಕ ನಾವು ಶಾಲಾ ಮಕ್ಕಳಿಗೆ ಪರಿಚಯ ಮಾಡಿದ್ದೇವೆ. ಒಟ್ಟಾರೆ ಲಕ್ಕುಂಡಿಯ ಪ್ರಾಚೀನತೆ, ಇಲ್ಲಿರ್ತಕ್ಕಂಥ ಶಾಸನಗಳು, ದೇವಾಲಯಗಳು ಇವುಗಳನ್ನು ತಿಳ್ಕೊಳ್ಳಿಕ್ಕೆ ಕೇವಲ 1 ತಾಸು ಸಾಲದು. Lakkundi was identified as the historic village for which the government of Karnataka had undertaken the comprehensive listing of all the monuments in Lakkundi, as well as the idea was to undertake a condition assessment so that eventually restoration work can be undertaken. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ನೋಡಪ್ಪ, ಇವತ್ತು ಮೇ 2ನೇ ತಾರೀಕು ತುಂಬ ವಿಶೇಷವಾದ ದಿನ. ನೋಡಿ, ಇವತ್ತು ಗದಗ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಗದಗ್ ಇವರುಗಳ ಸಹಯೋಗದಲ್ಲಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಮತ್ತು ಪ್ರಾಚ್ಯ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮ್ಮ ಪ್ರವಾಸೋದ್ಯಮ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಒಂದು ಸುದಿನ ಇವತ್ತು. ಇದರ ಮುಖ್ಯ ಉದ್ದೇಶ, ನಮಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಎಷ್ಟೋ ಸ್ಥಳಗಳು ಇವತ್ತು ಪ್ರವಾಸೋದ್ಯಮ ಒಂದು ಇದರಲ್ಲಿ ಗುರುತಿಸ್ಕೊಂಡಿದ್ದಾವೆ. ಆದರೆ ಲಕ್ಕುಂಡಿನಲ್ಲಿರುವಂಥ ದೇವಸ್ಥಾನಗಳು, ಈ ಬಾವಿಗಳು ಹೆಚ್ಚಾಗಿ ಜನರಿಗೆ ಪರಿಚಯ ಇಲ್ಲ. ನೋಡಿ, ಹಂಪಿ, ಇಲ್ಲಿಂದ ಹತ್ರ ಇರುವಂಥ ಹಂಪಿಗೆ ವಿದೇಶಗಳಿಂದ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ದಿನನಿತ್ಯ ಅಲ್ಲಿ ಜನಜಂಗುಳಿ ಇರುತ್ತೆ. ಆದರೆ ಅಲ್ಲಿಗೆ ಹತ್ರ ಇರುವಂಥ ಒಂದು ಲಕ್ಕುಂಡಿಗೆ ಯಾರೂ ಬರೋದಿಲ್ಲ. ನೋಡಿ, ಇಲ್ಲಿ ನಿಧಿ ಸಿಕ್ಕಿದ ನಂತರ ಸ್ವಲ್ಪ ಹೆಚ್ಚಿನ ಪ್ರಚಾರ ಸಿಕ್ಕಿದ್ರಿಂದಾಗಿ ಕೆಲವು ವಿದೇಶಿಗರು ಹಂಪಿಗೆ ಬಂದಂಥವರು ಇಲ್ಲಿಗೂ ಕೂಡ ಬರೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅಂತ ಈ ರೀತಿ ಪ್ರಚಾರ ಸಿಕ್ಕಾಗ ಮಾತ್ರ ನಮ್ಮ ಒಂದು ಐತಿಹಾಸಿಕ ಸ್ಥಳಗಳು ಜನಕ್ಕೆ ಗೊತ್ತಾಗುತ್ತೆ. ಆ ಮೂಲಕ ಜನ ಇಲ್ಲಿಗೂ ಕೂಡ ಒಂದು ಭೇಟಿ ಕೊಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಚಾರದ ಮೂಲಕ ಒಂದು ಟೂರಿಸಂ ಅಭಿವೃದ್ಧಿಗೋಸ್ಕರ ಲಕ್ಕುಂಡಿಯ ದೇವಸ್ಥಾನಗಳು ಮತ್ತು ಬಾವಿಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡೋದ್ರ ಮೂಲಕ ನಮ್ಮ ಜನಕ್ಕೆ, ನಮ್ಮ ಬರೀ ಈ ಗದಗ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಒಂದು ಮಹತ್ವ ಗೊತ್ತಾಗಬೇಕು. ಇಲ್ಲಿರುವಂಥ ದೇವಸ್ಥಾನಗಳು, ಪ್ರಾಚ್ಯವಸ್ತುಗಳು, ಅವಶೇಷಗಳು, ಶಾಸನಗಳು, ವೀರಗಲ್ಲುಗಳು, ಶಿಲ್ಪಗಳು ಎಷ್ಟೊಂದು ಇದಾವೆ. ಇಲ್ಲಿ ಇಡೀ ಊರೇ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ಒಂದು ಸ್ಥಳ ಅಭಿವೃದ್ಧಿ ಆಗ್ತಾ ಇದೆ. ಇದು ಹೆಚ್ಚಿನ ಜನರಿಗೆ ಗೊತ್ತಾಗಬೇಕು, ಒಂದು ಟೂರಿಸಂ ಸ್ಪಾಟ್ ಅಂತ ಆಗಬೇಕು. ಅದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಇವತ್ತಿನ ಮುಖ್ಯ ಕಾರ್ಯಕ್ರಮ ಏನು ಅಂದರೆ, ಎಚ್ ಕೆ ಪಾಟೀಲ್ ಸರ್ ಬರ್ತಾ ಇದ್ದಾರೆ. 10 ದೇವಾಲಯಗಳ ಮತ್ತು 10 ಬಾವಿಗಳ ಅನಾವರಣ ಮತ್ತು 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಸೊ ಈಗ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಪೆಂಡಲ್ ಹಾಕಿ ಮಿನಿಸ್ಟ್ರಿ ಪ್ರೋಗ್ರಾಮ್ ಆಗುತ್ತೆ. ಇಲ್ಲಿ ಬನ್ನಿ, ಒಳಗಡೆ ರೆಡ್ ಕಾರ್ಪೆಟಲ್ಲಿ ಹೋಗೋಣ. ನೋಡಿ, ಇದು ಕೂಡ ಒಂದು ಪ್ರಾಚೀನವಾದ ದೇವಸ್ಥಾನ, ಶ್ರೀ ಹಾಲುಗೊಂಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಕೂಡ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ, ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿರುವಂಥದ್ದು. ಈ ದೇವಸ್ಥಾನದ ಪಕ್ಕದಲ್ಲೇ ಕಾರ್ಯಕ್ರಮ ನಡೀತಾ ಇದೆ. ಹೋಗೋಣ ಬನ್ನಿ.
ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಎರಡನೇ ಹಂತದ ಈ ಸಪ್ತಾಹ ಆಚರಣೆಯ ಕಾರ್ಯಕ್ರಮದಲ್ಲಿ ಹಾಗೂ ಅದರ ಜೊತೆಗೇನೆ ದಶಭಾವಿ ಹಾಗೂ ದಶ ದೇವಾಲಯಗಳ ಅನಾವರಣ ಕಾರ್ಯಕ್ರಮ ಹಾಗೂ 6 ಅತ್ಯಂತ ಪ್ರಸಿದ್ಧ ಆಗಲಿರುವ ದೇವಾಲಯಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಶಿಲಾನ್ಯಾಸ ಕಾರ್ಯಕ್ರಮ ಇವೆಲ್ಲವೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಲಕ್ಕುಂಡಿಯಲ್ಲಿ ಮಾಡಿದ್ದೇವೆ. ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮ ಬಹುಶಃ ದೇಶದಲ್ಲೇ ಒಂದು ದೊಡ್ಡ ದಾಖಲೆಯನ್ನು ಸ್ಥಾಪಿಸಲಿದೆ ಅಂಥೇಳಿ ಅನೇಕ ತಜ್ಞರು ವಿದ್ವಾಂಸರು ಹೇಳ್ತಾ ಇದ್ದಾರೆ. ಮೊದಲನೇ ಹಂತದ ಪ್ರಾಚ್ಯಾವಶೇಷಗಳ ಅನ್ವೇಷಣೆಯೊಳಗೆ ನಮಗೆ ಸುಮಾರು 1050 ಪ್ರಾಚ್ಯಾವಶೇಷಗಳು ಲಭ್ಯ ಆಗಿದ್ದವು. ಇವತ್ತು ಈ ಸಪ್ತಾಹವನ್ನು ಪ್ರಾರಂಭ ಮಾಡಿದ್ದೇವೆ. 1200 ಪ್ರಾಚ್ಯಾವಶೇಷಗಳನ್ನು ಈಗಾಗಲೇ ಗುರುತಿಸಿ ಅವುಗಳಿಗೆ ನಂಬರೀಕರಣ ಮಾಡಿ ಅವುಗಳ ಇತಿಹಾಸವನ್ನು ಬರೆದಿರ್ತಕ್ಕಂಥ ಡಾಕ್ಯುಮೆಂಟೇಷನ್ ಸಹಿತ ಪೂರ್ಣಗೊಳಿಸಿ ಅವುಗಳನ್ನು ವರ್ಗಾಯಿಸುವ ಕೆಲಸ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಕೆಲಸ ನಿಜವಾಗಿಯೂ ಎಲ್ಲರಿಗೆ ಬಹಳಷ್ಟು ಅಭಿಮಾನವನ್ನು ಹಾಗೂ ಸಂತಸವನ್ನು ತಂದಿದೆ. ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅಂದರೆ ನಾನು ಸನ್ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು, ಸ್ಥಳೀಯ ಶಾಸಕರು, ಸಿದ್ದು ಪಾಟೀಲರು, ನಮ್ಮ ಸಮಿತಿಯ ಸದಸ್ಯರು, ನಮ್ಮ ಬೆಟ್ಸೂರು ಮಠರವರು, ಮತ್ತೊಬ್ಬ ಸಮಿತಿಯ ಸದಸ್ಯರು, ನಮ್ಮ ಜಿಲ್ಲಾಡಳಿತ, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಆಯುಕ್ತರು ಎಲ್ಲರೂ ಸೇರಿ ನಾವು ಕೆರೆಯಲ್ಲಿ ಹೋದಾಗ ನಾವು ಅದನ್ನೆಲ್ಲ ವೀಕ್ಷಣೆ ಮಾಡಿದ್ವಿ, ಸಾಕ್ಷೀಕರಿಸಿದ್ವಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಕಲಾಕೃತಿಗಳು ಇವತ್ತು ಅಲ್ಲಿ ಕೆರೆಯ ಕಟ್ಟೆಗೆ ಅನುಕೂಲ ಆಗಿವೆ. ಅವೆಲ್ಲವುಗಳನ್ನು ಗುರುತಿಸಿ ಹೊರಗೆ ತರ್ತಾ ಇದ್ದೀವಿ. 500 ಪ್ರಾಚ್ಯಾವಶೇಷಗಳು ಅಲ್ಲಿ ನಮಗೆ ದೊರಕ್ತವೆ. ಈಗಾಗಲೇ ನಂಬರಿಂಗ್ ಆಗಿದೆ ಅನ್ನೋದನ್ನು ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ ಆ ಬದುವನ್ನು ನೋಡೋದಕ್ಕೆ ಕೆಲವರು ಬಂದಿದ್ರಿ, ಕೆಲವರು ಬಂದಿದ್ದಿಲ್ಲ. ಆ ಬದುವಿನಲ್ಲೂ ಸಹಿತ ಈಗಾಗಲೇ 25-30 ಸಿಕ್ಕಿವೆ. ಹೀಗೆ ಒಟ್ಟು 40 ಸ್ಥಳಗಳಲ್ಲಿ ಈ ಪ್ರಾಚ್ಯಾವಶೇಷಗಳು ಇರೋದನ್ನು ಗುರುತಿಸಿ ಅದರಲ್ಲಿ 25-26 ಕಡೆ ನಂಬರೀಕರಣ ಮಾಡಿ ಮುಗಿದಿದೆ. ಇನ್ನೂ 14-15 ನಂಬರೀಕರಣ ಆಗಬೇಕು. ಒಟ್ಟಾರೆ ಇದೊಂದು ದೊಡ್ಡದಾಗಿರ್ತಕ್ಕಂಥ ಕೆಲಸ. ರಾಜ್ಯ ಸರ್ಕಾರ ಗ್ರಾಮಸ್ಥರ ವಿಶೇಷವಾದಂಥ ಸಹಕಾರದಿಂದ ಕೈಗೆತ್ತಿಕೊಂಡಿದೆ. ಇವೆಲ್ಲವುಗಳನ್ನು ಸಂಗ್ರಹ ಮಾಡಿ ಒಂದು ಬಯಲು ಸಂಗ್ರಹಾಲಯವನ್ನು, ಅದ್ಭುತವಾಗಿರ್ತಕ್ಕಂಥ ಬಯಲು ಸಂಗ್ರಹಾಲಯವನ್ನು ಮಾಡಬೇಕು ಅಂಥೇಳಿ ನಮ್ಮ ಇಲಾಖೆ ಇವತ್ತು ನಿರ್ಣಯ ಮಾಡಿದೆ. ಅದನ್ನು ಇದೇ ವರ್ಷ ಪೂರ್ಣಗೊಳ್ಳೋದ್ರೊಳಗಾಗಿ ವಿಶೇಷವಾಗಿರ್ತಕ್ಕಂಥ ಬಯಲು ಸಂಗ್ರಹಾಲಯವನ್ನು ನಾವು ಕಟ್ಟೋದಕ್ಕೆ, ಅದನ್ನು ನಿರ್ಮಾಣ ಮಾಡೋದಕ್ಕೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ತೀವಿ. ಇದು ಒಂದು ಭಾಗ. ಇನ್ನೊಂದು ಅತಿ ದೊಡ್ಡ ಭಾಗ ಅಂದರೆ 10 ದೇವಾಲಯಗಳನ್ನು ಅನಾವರಣ ಮಾಡೋದು, 10 ಬಾವಿಗಳನ್ನು ಅನಾವರಣ ಮಾಡೋದು, ಒಂದು ಗುಡಿ ಅನಾವರಣ ಮಾಡೋದು ಅಥವಾ ಒಂದು ಬಾವಿ ಅನಾವರಣ ಮಾಡೋದು ಅಂದ್ರೆ ದೊಡ್ಡದು. ಅಂಥದ್ರಲ್ಲಿ ಈ ಐತಿಹಾಸಿಕ ಸ್ಥಳದೊಳಗೆ 10 ಬಾವಿಗಳನ್ನು, 10 ದೇವಾಲಯಗಳನ್ನು ನಾವು ಅನಾವರಣ ಮಾಡ್ತಾ ಇದ್ದೇವೆ. ಈ ಅನಾವರಣ ಮುಗಿದ ತಕ್ಷಣ ಇವುಗಳ ಅಭಿವೃದ್ಧಿ ಕೆಲಸವನ್ನು, ಇವುಗಳ ಸಂರಕ್ಷಣೆ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಪರಂಪರೆ ಅತಿ ದೊಡ್ಡದು. ರೋಮಾಂಚನ ಆಗಬೇಕು. ಆ ರೋಮಾಂಚನ ಆಗ್ತಕ್ಕಂಥ ಇತಿಹಾಸ ನಮ್ಮದು.
ಪ್ರತಿ ಕಲ್ಲು ನಮಗೆ ಒಂದು ಕತೆ ಹೇಳ್ತವೆ. ಎಷ್ಟು ಜನ ಅರಸರು ಆಳಿ ಹೋಗಿದ್ದಾರೆ, ಎಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಸೇವೆ ಮಾಡಿ ಹೋಗಿದ್ದಾರೆ, ಎಂಥವುಗಳನ್ನು ಕಟ್ಟಿ ಹೋಗಿದ್ದಾರೆ, ಬೆಳೆಸಿ ಹೋಗಿದ್ದಾರೆ. ಅವರು ಕೇವಲ ಲಕ್ಕುಂಡಿಯನ್ನು ಗುಡಿಗೆ ಮಾತ್ರ ಕಟ್ಟಲಿಲ್ಲ, ಈ ಲಕ್ಕುಂಡಿಯೊಳಗಿರೋರ ಮನಸ್ಸುಗಳನ್ನು ಕಟ್ಟಿದರು ಅನ್ನೋದನ್ನು ನಾವು ಇತ್ತೀಚಿನ ಕೆಲವು ಐತಿಹಾಸಿಕ ಘಟನೆಗಳ ಮೂಲಕ ನೋಡ್ತೀವಿ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು, 10 ಬಾವಿ 10 ದೇವಸ್ಥಾನಗಳ ಅನಾವರಣ ಒಂದು ದಿವಸ ಆಗಿರೋದು ಬಹುಶಃ ನಮ್ಮ ದೇಶದಲ್ಲಿ ಇನ್ನೊಂದು ಎಲ್ಲಿಯೂ ದಾಖಲೆ ಇಲ್ಲ. ಆ ದಾಖಲೆಯನ್ನು ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು, ಈ ಕೆಲಸ ಮಾಡೋದಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಬಲವನ್ನು ತುಂಬಿಸಿದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಗ್ರಾಮಸ್ಥರು ದೊಡ್ಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳ್ತೀನಿ. ಮೊದಲು ಬಾರಿಗೆ ಲಕ್ಕುಂಡಿ ಯೂಟ್ಯೂಬರ್ಸನ್ನು, ಇನ್ಫ್ಲೂಯೆನ್ಸರ್ಸನ್ನು, ಬೇರೆ ಬೇರೆ ಭಾಗದಿಂದ ಪತ್ರಿಕೋದ್ಯಮಿಗಳನ್ನು ಆಕರ್ಷಣೆ ಮಾಡಿದೆ. ನೀವೊಂದು ಗುಡಿಯಾಗ ಹೋದ್ರಿ ಅಂದರೆ ನಿಮಗೊಂದು ತಾಸು 2 ತಾಸು ಬೇಕು. ನೀವು ಆ ಪ್ರಾಚ್ಯಾವಶೇಷಗಳ ಬಯಲು ಸಂಗ್ರಹಾಲಯದಲ್ಲಿ ಹೋಗ್ರಿ. ನೀವು ಈಗ ಬಿಸಿಲಾಗ ಹೋಗಕ್ಕೆ ಹೋಗ್ಬೇಡ್ರಿ, ತಂಪೊತ್ತಿನಾಗ ಹೋಗ್ರಿ 6 ಗಂಟೆ ನಂತರ. ಇಲ್ಲಾಂದ್ರೆ ಇವತ್ತು ಇರ್ತಿದ್ರಿ ಅಂದರೆ ಇದ್ದು ಮುಂಜಾನೆ 7 ಗಂಟೆಗೆ ಹೋಗ್ರಿ. ಏನು ಒಂದೊಂದು ಕಂಬದೊಳಗೆ ಇರುವಂಥ ಆ ಕಲೆಯ ಶ್ರೀಮಂತಿಕೆ ಯಾವ ಬಂಗಾರ ಕೊಟ್ಟರು ಸಹಿತ ಅಂತ ಸಿಗೋದಿಲ್ಲ. ಅಂಥ ಒಂದು ದೊಡ್ಡ ಇತಿಹಾಸ ಈ ಲಕ್ಕುಂಡಿದಿದೆ. ಒಟ್ಟಾರೆ ಬರುವ ಕೆಲವೇ ದಿವಸಗಳಲ್ಲಿ ನಾವು ಲಕ್ಕುಂಡಿಯವರು ಇದು ವಿಶ್ವ ಪಾರಂಪರಿಕ ಸ್ಥಳ ಇನ್ನೂ ಯಾಕೆ ಆಗಿಲ್ಲ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರು ಕೇಳೋ ಹಾಗೆ ಇದನ್ನು ಬೆಳೆದು ನಿಲ್ಲಿಸಬೇಕು ಅನ್ನೋದು ನಮ್ಮ ಗುರಿ. ಆ ಗುರಿಯನ್ನು ಮುಟ್ಟಬೇಕು. ಲಕ್ಕುಂಡಿ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ಪಾರಂಪರಿಕ ತಾಣ, ಒಂದು ಗ್ರಾಮ. ಇತಿಹಾಸದಲ್ಲಿ ಇದು ಒಂದು ರಾಜಧಾನಿ ಆಗಿತ್ತು. ಅತ್ತಿಮಬ್ಬೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಒಂದು ಕರ್ಮಭೂಮಿ ಆಗಿತ್ತು. ನಮ್ಮ ನಾಡಿನ ಹೆಸರಾಂತ ಬರಹಗಾರರಾದಂಥ ರನ್ನ, ಪೊನ್ನ, ಜನ್ನ ಇವರ ಒಂದು ಆಶ್ರಯದಾತೆ ಆಗಿದ್ದು. ಈ ಒಂದು ಲಕ್ಕುಂಡಿಯಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವಂತಹ ನಮ್ಮ ದೇವಾಲಯಗಳು ಮತ್ತು ಬಾವಿಗಳು ತುಂಬಿ ತುಳುಕ್ತಾ ಇದೆ. ಇತಿಹಾಸಕಾರರ ಪ್ರಕಾರ 100ಕ್ಕೂ ಹೆಚ್ಚು ಮತ್ತು 100ಕ್ಕೂ ಹೆಚ್ಚು ಬಾವಿಗಳು, ಅಂದರೆ ನಿಖರವಾಗಿ ಹೇಳಬೇಕಂದ್ರೆ 101 ಬಾವಿ ಮತ್ತು 101 ಗುಡಿಗಳು ಇದ್ದಂತಹ ಒಂದು ಈ ಗ್ರಾಮ. ಮತ್ತು ಇದು ಒಂದು ಚಿನ್ನದ ನಾಣ್ಯಗಳನ್ನು ಮುದ್ರಿಸುವಂತಹ ಒಂದು ಟಂಕಸಾಲೆ ಕೂಡ ಈ ಗ್ರಾಮದಲ್ಲಿತ್ತು ಅಂತ ಐತಿಹ್ಯ ಇದೆ. ಈ ದಿನ ನಾವು ಇಂಥ ಇತಿಹಾಸ ಪ್ರಸಿದ್ಧವಾಗಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ 2ನೇ ಹಂತದ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮದಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಗ್ರಾಮದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಬಂದರೆ ನಿಮಗೆ ಕಾಣ ಸಿಗುವಂಥದ್ದು ಸಾಕಷ್ಟು ಮನೆಗಳು ದೇವಾಲಯದ ಅಡಿಪಾಯದ ಮೇಲೆ ನಿರ್ಮಾಣ ಮಾಡಿರುವಂಥದ್ದು. ತುಂಬ ಹಿಂದೆ ಪಾರಂಪರಿಕ ತಾಣಗಳನ್ನು, ಪಾರಂಪರಿಕ ಪ್ರದೇಶವನ್ನು, ಸ್ಮಾರಕಗಳನ್ನು ಸಂರಕ್ಷಣೆ ಮಾಡುವಂತಹ ಕಾರ್ಯಗಳು ತುಂಬ ಸೀಮಿತವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರ ನೇತೃತ್ವದಲ್ಲಿ ಡಾಕ್ಟರ್ H.K. ಪಾಟೀಲ್ ಸರ್ ಅವರು ಪ್ರವಾಸೋದ್ಯಮ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡ ನಂತರ ಪುರಾತತ್ವ, ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಒಂದು ವೇಗ ಮತ್ತು ಗುರಿ ಎರಡೂ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಾವು ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಮೊದಲ ಹಂತದ ಅನಾವರಣ ಕಾರ್ಯಕ್ರಮ 5 ಬಾವಿ ಮತ್ತು 5 ದೇವಾಲಯಗಳ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಇವತ್ತು 10 ಬಾವಿ ಮತ್ತು 10 ದೇವಾಲಯಗಳ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಪ್ರಾಚ್ಯಾವಶೇಷಗಳ ಅನ್ವೇಷಣೆಯನ್ನು ಎರಡನೇ ಹಂತದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಲಕ್ಕುಂಡಿ ಒಂದು ಪಾರಂಪರಿಕ ಪ್ರದೇಶ. ಈ ಪ್ರದೇಶದಲ್ಲಿರುವಂತಹ ಇತಿಹಾಸದ ಕುರುಹುಗಳನ್ನು ನಾವು ಸಂಗ್ರಹಿಸಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅವುಗಳನ್ನು ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ಗೌರವಿಸುವ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು. ಇವುಗಳಿಗೆ ಒಂದು ತೆರೆದ ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ
ಇವುಗಳನ್ನು ಜತನದಿಂದ ಕಾಪಾಡಿ ಮುಂದಿನ ಪೀಳಿಗೆಗೆ ಇವುಗಳ ಇತಿಹಾಸವನ್ನು ತಿಳಿಸೋ ಒಂದು ಪ್ರಯತ್ನ ಇಲಾಖೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ಆಸಕ್ತ ಇತಿಹಾಸಕಾರರು, ಪ್ರವಾಸಿಗರು ಲಕ್ಕುಂಡಿ ಗ್ರಾಮಕ್ಕೆ ಬರಬೇಕು. ಇಲ್ಲಿರುವಂತಹ ದೇವಾಲಯಗಳನ್ನು, ಸ್ಮಾರಕಗಳನ್ನು ವೀಕ್ಷಿಸಬೇಕು. ಇಲ್ಲಿರುವಂಥ ಕೆತ್ತನೆಯನ್ನು ಒಂದು ಏನು ಸೂಕ್ಷ್ಮವಾದಂಥ ಕೆತ್ತನೆಗಳಿದೆ ಇವುಗಳನ್ನು ನೋಡಿ ಆನಂದಿಸಬೇಕು. ಮತ್ತು ನಮ್ಮ ಇತಿಹಾಸ ಮತ್ತು ದೇವಾಲಯಗಳಲ್ಲಿರುವಂತಹ ಒಂದು ಏನು ಹೇಳ್ತೀವಿ ಶಿಲ್ಪಕಲೆಯನ್ನು ಗೌರವಿಸಿ ಆನಂದಿಸಿ ಹೆಚ್ಚಿನ ಒಂದು ನಮ್ಮ ಸ್ನೇಹಿತ ಬಳಗಕ್ಕೆ, ಬಂಧು ಬಳಗಗಳಿಗೆ ಈ ಲಕ್ಕುಂಡಿಯ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತೇನೆ. ಮತ್ತೊಂದು ವಿಚಾರ ಮುಖ್ಯವಾಗಿ ಅಂತ ಹೇಳಿದ್ರೆ, ನಾವು ವಾಸಿಸುವಂತಹ ಸುತ್ತಮುತ್ತ ಇರುವಂಥ ಸ್ಥಳಗಳಲ್ಲಿ ಯಾವುದೇ ಪ್ರಾಚ್ಯಾವಶೇಷಗಳು ಕಂಡು ಬಂದರೆ ಅವುಗಳ ಸಂರಕ್ಷಣೆಗೆ ತಾವು ದಯವಿಟ್ಟು ಕೈ ಜೋಡಿಸಬೇಕು ಮತ್ತು ಇಲಾಖೆಯ ಗಮನಕ್ಕೆ ತಂದರೆ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಖಂಡಿತ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೇನೆ. ಬನ್ನಿ, ನಮ್ಮ ಕರ್ನಾಟಕ ರಾಜ್ಯದ ಪರಂಪರೆಯನ್ನು ಸಾರುವ, ಬಿಂಬಿಸುವ ಸ್ಮಾರಕಗಳನ್ನು ಮತ್ತು ಪ್ರಾಚ್ಯಾವಶೇಷಗಳನ್ನು ಜೊತೆಯಾಗಿ ಸಂರಕ್ಷಿಸೋಣ ಮತ್ತು ಕಾಪಾಡೋಣ. ಧನ್ಯವಾದಗಳು. ಸರ್, ಈಗ ಇಲ್ಲಿ ಒಂದು ದೊಡ್ಡ ಹೊಂಡ ಥರ ಇದೆ, ಮತ್ತು ಇದರ ಹೆಸರೇನು ಮತ್ತು ಇದರ ಮಹತ್ವ, ಮತ್ತು ಹಿಂಭಾಗದಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಏನು ಐತಿಹಾಸಿಕವಾದಂಥ ಲಕ್ಕುಂಡಿ ಒಳಗೆ ನಾವೇನು ನಿಂತಿದ್ದೀವಲ್ಲ, ಈ ಸ್ಥಳಕ್ಕೆ ಸೋಮನಕೆರೆ ಅಂತ ಹಿಂದೆ ಕರೀತಿದ್ರು. ಈಗ ಈ ಭಾಗದ ಜನರು ಆಡು ಭಾಷೆಯೊಳಗೆ ಇಲ್ಲಿ ಒಂದು ದಂಡಿನ ದುರ್ಗಮ್ಮನ ದೇವಸ್ಥಾನ ಇರೋದ್ರಿಂದ ದಂಡಿನ ದುರ್ಗಮ್ಮನ ಕೆರೆ ಅಂತ ಕರೀತಾರೆ. ಈ ಒಂದು ಕೆರೆ ಈ ಹಿಂದೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಸ್ತಿದ್ರು. ಇಲ್ಲೇ ಏನು 101 ಬಾವಿ, 101 ದೇವಸ್ಥಾನ ಇದ್ವಲ್ಲ, ಆ ದೇವಸ್ಥಾನದ ಕಲ್ಲುಗಳನ್ನು ಈ ಒಂದು ಕೆರೆಯ ಒಂದು ಪಕ್ಕದಲ್ಲಿ ಸೇಫ್ಟಿ ಪರ್ಪಸ್ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ಒಂದು ಕಲ್ಲುಗಳು ಇಲ್ಲಿ ಇದ್ದಾವೆ. ಲಕ್ಕುಂಡಿಯ ಪ್ರಾಚ್ಯಾವಶೇಷಗಳ ಅನ್ವೇಷಣೆಗಳಿಂದ ದೊರೆತಿರುವಂಥ ಪ್ರಾಚ್ಯಾವಶೇಷಗಳಿಂದ ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಆಯವ್ಯಯದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಪುರಾತತ್ವ ಇಲಾಖೆಯವರು ಒಂದು DPR ಮಾಡಲಿಕ್ಕೆ ಟೆಂಡರನ್ನು ಕರೆದಿದ್ದಾರೆ. ಟೆಂಡರ್ ಈಗಾಗಲೇ ಫೈನಲ್ ಆಗಿದೆ. DHF ಸಂಸ್ಥೆ, ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ದವರು ಆ ಒಂದು DPRನ್ನು ತಯಾರು ಮಾಡ್ತಾರೆ. ಅದಾದ ನಂತರ ಟೆಂಡರ್ ಕರೆಯುವಂಥ ಕಾರ್ಯ ಸ್ಟಾರ್ಟ್ ಆಗುತ್ತೆ. ವೆಂಕಟೇಶ್ವರ ಯಲ್ಲಪ್ಪ ವಿಭೂತಿ, ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಗದಗ ಜಿಲ್ಲೆ. ಲಕ್ಕುಂಡಿ ಗ್ರಾಮ ಒಂದು ಐತಿಹಾಸಿಕ ಗ್ರಾಮವಾಗಿದ್ದು ಈಗಾಗಲೇ ಕಲ್ಯಾಣ ಚಾಲುಕ್ಯರು, ನಮ್ಮ ರಾಷ್ಟ್ರಕೂಟರು ಮತ್ತು ಬಾದಾಮಿಯ ಚಾಲುಕ್ಯರ ಏನು ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು, ಇದು ಏನು ಅತಿಮಬ್ಬೆಯ ಕಾಲದಲ್ಲಿ ಉನ್ನತ ಸ್ಥಾನದಲ್ಲಿ ಒಂದು ಲಕ್ಕುಂಡಿ ಗ್ರಾಮ 2ನೇ ರಾಜಧಾನಿಯಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಈಗಾಗಲೇ ನಾವು ಈ ಒಂದು ಗ್ರಾಮದಲ್ಲಿ 101 ಬಾವಿಗಳು ಮತ್ತು 101 ಏನು ದೇವಾಲಯಗಳನ್ನು ಇವೆ ಅಂತ ಪ್ರತೀತಿ ಇದೆ. ಈಗಾಗಲೇ ನಾವು ಸಾಕಷ್ಟು ಪುರಾತತ್ವ ಇಲಾಖೆಯ ಸಹಕಾರದೊಂದಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಪ್ರಾಚ್ಯಾವಶೇಷಗಳ ಒಂದು ಸಪ್ತಾಹದ ಮೂಲಕ ಸುಮಾರು ನವೆಂಬರ್ ಹೋದ ವರ್ಷ 2024ರಲ್ಲಿ ಸಪ್ತಾಹ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1500ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ನಾವು ಕಲೆಕ್ಟ್ ಮಾಡಿ ನಾವು ಒಂದು ಬಯಲು ವಸ್ತು ಸಂಗ್ರಹಾಲಯದಲ್ಲಿ ನಾವು ಇಟ್ಟಿದ್ದೇವೆ. ಅದೇ ನಂತರ 2ನೇ ಒಂದು ಸಪ್ತಾಹವನ್ನು ಈ ಒಂದು ದಿನಗಳಲ್ಲಿ ನಾವು ಮಾಡ್ತಾಯಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸವನ್ನು ಮರುಕಳಿಸಬೇಕು. ನಮ್ಮ ರಾಜ್ಯದಲ್ಲಿ ಒಂದು ಲಕ್ಕುಂಡಿ ಅನ್ನುವಂಥ ಸ್ಥಳ ವಿಶ್ವಕ್ಕೆ ಪರಿಚಯಿಸುವಂಥ ಕೆಲಸವನ್ನು ನಮ್ಮ ಮಾನ್ಯ ಸಚಿವರು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಮಾನ್ಯ ಸಚಿವರ ಒಂದು ಆಶಯ ಏನಪ್ಪ ಅಂದರೆ, ಈ ಒಂದು ಊರನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋಂಥ ಭಾಳಷ್ಟು ಕನಸನ್ನು ಹೊಂದಿರತಕ್ಕಂಥವ್ರು. ಈಗಾಗಲೇ ಅದರ ಸಂಬಂಧ ಪೂರ್ವ ತಯಾರಿಯನ್ನು ಭಾಳಷ್ಟು ಮಾಡಿದ್ದೇವೆ ಮತ್ತು ಸರ್ಕಾರಕ್ಕೂ ಸಹ ಪ್ರಸ್ತಾವನೆ ಸಲ್ಲಿಸುವ ಹಂತದಲ್ಲಿದೆ. ನಮ್ಮ ಪ್ರವಾಸೋದ್ಯಮ ಇಲಾಖೆ ದೃಷ್ಟಿಯಿಂದ ನೋಡಬೇಕಾದ್ರೆ ಸಾಕಷ್ಟು ದೇವಾಲಯಗಳಿರೋದ್ರಿಂದ ಇಲ್ಲಿ ರಾಜ್ಯ ಮತ್ತು ವಿದೇಶದಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ರಾಜ್ಯ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಹ ಪುಸ್ತಕಗಳ ಪ್ರಕಟಣೆ ಆಗಿವೆ. ಈಗ ನಾವು ಸಹಿತ ಸಹ ಈಗಾಗಲೇ ಏನು ಈ ಒಂದು ಪ್ರಾಚ್ಯಾವಶೇಷಗಳ ಮೂಲಕ ಮತ್ತು ಉತ್ಖನನ ಮೂಲಕ ಈ ಲಕ್ಕುಂಡಿ ಗ್ರಾಮ ಇಡೀ ದೇಶಕ್ಕೆ ಪರಿಚಯವಾಗತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಶಾಲಾ ಮಕ್ಕಳು ಸಹ ಶಾಲೆಯಿಂದ ಮಕ್ಕಳಿಗೆ ಉತ್ಖನನ ಅನ್ನುವಂಥ ಏನು ಅನ್ನೋದನ್ನು ಒಂದು
ಮೊನ್ನೆ ನಡೆದಂಥ ಈಗ ತಾನೇ ಹೋದ ತಿಂಗಳು ನಡೆದಂಥ ಉತ್ಖನದ ಮೂಲಕ ನಾವು ಶಾಲಾ ಮಕ್ಕಳಿಗೆ ಪರಿಚಯ ಮಾಡಿದ್ದೇವೆ, ಸಾರ್ವಜನಿಕರಿಗೆ ಪರಿಚಯ ಮಾಡಿದ್ದೇವೆ. ಈ ಗ್ರಾಮಸ್ಥರ ಒಂದು ಭಾಳಷ್ಟು ಸಹಕಾರ ನಮಗಿದೆ. ಈ ಗ್ರಾಮಸ್ಥರು ಭಾಳಷ್ಟು ಸಹಕಾರಿಗಳಾಗಿದ್ದಾರೆ ಮತ್ತು ಒಳ್ಳೆಯ ಹೃದಯವಂತರಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರಾಚ್ಯಾಶಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಅವಳಗಳು, ಮುತ್ತುಗಳು ಎಲ್ಲವನ್ನು ನಮ್ಮ ಒಂದು ಪಾಲಿಕೆಗಳಲ್ಲಿ ನೀಡಿ ಒಳ್ಳೆಯ ಒಂದು ಹೃದಯವ ಶಾಲೆಯನ್ನು ತೋರಿಸಿರ್ತಾರೆ. ಅದೇ ರೀತಿ ಈ ವರ್ಷ ಈಗ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಸಹಿತ 5 ಕೋಟಿ ವೆಚ್ಚದಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯದಡಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಈಗಾಗಲೇ DPR ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಇಷ್ಟರಲ್ಲೇ ಅದು ಟೆಂಡರ್ ಆಗುವ ಪ್ರಕ್ರಿಯೆಯಲ್ಲಿದೆ. ಅದೇ ರೀತಿ ಈಗ ಇವತ್ತು ಏನು ದಶ ಬಾವಿಗಳು ಮತ್ತು ದಶ ದೇವಾಲಯಗಳು ಅನಾವರಣ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ 6 ಸ್ಮಾರಕಗಳ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧ ರಾಜ್ಯ ಪುರಾತತ್ವ ಇಲಾಖೆಯಿಂದ 10 ಕೋಟಿ ರು ವೆಚ್ಚದಲ್ಲಿ ಈಗಾಗಲೇ ಟೆಂಡರನ್ನು ಮುಗಿಸಿ ಈಗ ಇನ್ನೇನು ಇವತ್ತು ಚಾಲನೆ ಆಗುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದು ಅಭಿವೃದ್ಧಿಯನ್ನು ಮಾಡ್ತಿದ್ದೇವೆ. ಲಕ್ಕಿಗುಂಡಿ ಈಗ ಸದ್ಯ ಲಕ್ಕುಂಡಿ ಅಂತ ಕರೆಯುವಂಥ ಲಕ್ಕುಂಡಿಯ ಪ್ರಾಚೀನತೆ ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದಲೂ ಇರ್ತಕ್ಕಂಥ ಲಕ್ಕುಂಡಿ ಗ್ರಾಮದಲ್ಲಿ 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಇದ್ವು ಅಂತ ಹೇಳ್ತಾರೆ. ಅಂಥ ಲಕ್ಕುಂಡಿಯನ್ನು ನೋಡಲಿಕ್ಕೆ ಗೋವಾ ನೋಡ್ತಾರೆ, ಗೋವಾ ಬಿಟ್ಟು ನೆಕ್ಸ್ಟ್ ಹಂಪಿಗೆ ಹೋಗ್ತಾರೆ. ಮಧ್ಯದಲ್ಲಿ ಬರ್ತಕ್ಕಂಥ ಲಕ್ಕುಂಡಿಯಲ್ಲಿ ಸಾಕಷ್ಟು ಸೌಲಭ್ಯ ಇಲ್ಲ. ಲಕ್ಕುಂಡಿಯಲ್ಲಿ ಅನೇಕ ಸ್ಮಾರಕಗಳು, ಅಳಿದುಳಿದ ಅವಶೇಷಗಳು, ಇವುಗಳನ್ನು ನಮ್ಮ ಭಾಗದ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು HK ಪಾಟೀಲ್ರು ಇದನ್ನ ಲಕ್ಕುಂಡಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇಂಥ ಲಕ್ಕುಂಡಿ ನೋಡ್ಲಿಕ್ಕೆ ಬರ್ತಕ್ಕಂಥ ದೇಶ ವಿದೇಶಿ ಪ್ರವಾಸಿಗರು ಲಕ್ಕುಂಡಿಯಲ್ಲಿರ್ತಕ್ಕಂಥ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು, ಈ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು ಕರಿಯ ಕಲ್ಲಿನಿಂದ ಕಟ್ಟಲ್ಪಟ್ಟಿರುವಂಥ ಈ ದೇವಾಲಯಗಳ ವಾಸ್ತುಶಿಲ್ಪ ಕಲೆ ಉಗಮವಾಗಿದ್ದು ಐಹೊಳೆಯೊಳಗೆ ದೇವಾಲಯಗಳನ್ನು ಏನು ಪ್ರಾಯೋಗಿಕವಾಗಿ ದೇವಾಲಯಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಮುಂದಿನ ವಿಕಸನ ಹಂತ ಕಲ್ಯಾಣ ಚಾಲುಕ್ಯರು, ಅದರ ಮುಂದಿನ ವಿಕಸನ ಹಂತ ಹೊಯ್ಸಳ ವಾಸ್ತುಶಿಲ್ಪ ದೇವಾಲಯಗಳು ಅಂತ ಹೇಳ್ತೀವಿ. ವಿಜಯನಗರ ಅರಸರ ಕಾಲದೊಳಗೆ ಒಂದು ಬಿರುಸಾದ ಕಲ್ಲಿನೊಳಗೆ ಸುಧಾ ದೇವಾಲಯಗಳನ್ನು ಕಟ್ಟಿ ತೋರಿಸ್ತಾರ ಹಂಪಿಯ ವಿಜಯನಗರದ ದೇವಾಲಯಗಳು. ಆದರೆ ಇವುಗಳಲ್ಲಿ ಪ್ರಾಮುಖ್ಯವಾಗಿರುವಂಥ ಲಕ್ಕುಂಡಿಯ ದೇವಾಲಯಗಳು 101 ದೇವಾಲಯಗಳಿಲ್ಲ. ಅದರಲ್ಲಿ 1893ರಲ್ಲಿ 50 ದೇವಾಲಯಗಳು ಇದ್ವು ಅಂತ ಮುಂಬೈ ಸರ್ಕಾರದ ಗೆಜೆಟಿಯರ್ದಲ್ಲಿ ಹೇಳಿದ್ರೆ, ಈಗ ಸದ್ಯ ನೀವು ಬಂದು ನೋಡಿದ್ರೆ ಕೇವಲ 11 ದೇವಾಲಯಗಳು ಅಂತ ಹೇಳ್ತೀವಿ. ಇಂಥ ದೇವಾಲಯಗಳು ಎಲ್ಲಿ ಹೋದವು, ಎಲ್ಲಿ ನಶಿಸಿ ಹೋದವು ಅಂದಾಗ ಈ ಲಕ್ಕುಂಡಿಯನ್ನು ದೇಶ ವಿದೇಶಿಯರಿಗೆ ಪರಿಚಯ ಮಾಡೋದಕ್ಕೋಸ್ಕರ ಈ ಜೈನ್ ಬಸ್ತಿ ಬ್ರಹ್ಮಜೀನಾಲಯ ಅದರ ಟ್ಯಾಬ್ಲೋ ದೆಹಲಿಗೆ ಹೋಗ್ಬಂತು. ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬಂದಂಥ ಏನು ಹಳ್ಳಿಯ ಲಕ್ಕುಂಡಿಯ ಜೈನ್ ಬಸ್ತಿ ಬ್ರಹ್ಮಜೀನಾಲಯ ಇವತ್ತಿಗೂ ದಿಳ್ಳಿಯವರು ಬಂದು ನೋಡಿಲ್ಲ. ದಿಳ್ಳಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಬರಬೇಕು ಅಂತ ಹೇಳ್ತಾ ಈ ಲಕ್ಕುಂಡಿಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಪ್ರವಾಸೋದ್ಯಮ ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ HK ಪಾಟೀಲ್ರು ಈ ಲಕ್ಕುಂಡಿಯನ್ನು ಪರಿಚಯ ಮಾಡಲಿಕ್ಕೆ 2003ರಿಂದ ಪ್ರಾರಂಭ ಮಾಡಿದರು. ಆವಾಗ ಫಸ್ಟ್ಗೆ ಲಕ್ಕುಂಡಿಯ ಉತ್ಖನನ ಪ್ರಾರಂಭ ಆದಾಗ ಲಕ್ಕುಂಡಿಯ ಪ್ರಾಚೀನತೆ, ಲಕ್ಕುಂಡಿಯ ಪ್ರಾಗೈತಿಕ ಇತಿಹಾಸ, ಇಲ್ಲಿ ಆದಿಮಾನವರು ಬಂದು ನೆಲೆಸಿದ್ದಾರೆ. ಲಕ್ಕುಂಡಿಯ ಪ್ರಾಮುಖ್ಯತೆ ಹಂಪಿಯಷ್ಟೇ ಪ್ರಾಮುಖ್ಯವಾದದ್ದು. ಲಕ್ಕುಂಡಿಯ ಇತಿಹಾಸ, ಲಕ್ಕುಂಡಿ ಹಂಪಿಯ ಜೊತೆಗೆ ಹರಪ್ಪ ಮೊಹೆಂಜೊದಾರೋ ಅಂತೇನು ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಆದಿಮಾನವರ ಕಾಲದಿಂದ ಇಲ್ಲಿ ಇರ್ತಕ್ಕಂಥ ಲಕ್ಕುಂಡಿ ಇವತ್ತು ಸಾಕಷ್ಟು ದೇಶ ವಿದೇಶಿಗರಿಗೆ ಪರಿಚಯವಾಗಿದೆ. ಲಕ್ಕುಂಡಿ ನರಗುಂದ ವಿಧಾನಸಭಾ ಮತಕ್ಷೇತ್ರದ ಒಂದು ಐತಿಹಾಸಿಕ ಸ್ಥಳ. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ. 101 ಗುಡಿಗಳು, 101 ದೇವಸ್ಥಾನಗಳು, 101 ಬಾವಿಗಳಿದಾವೆ ಅನ್ನುವಂಥ ನಂಬಿಕೆ ಇತ್ತು. ಈಗ ಇದನ್ನು ಅನ್ವೇಷಣೆ ಮಾಡ್ಕೊತ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಿಜ ಅನ್ನುವಂಥ ಅರಿವು ನಮ್ಮೆಲ್ಲರಿಗೂ ಬರ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಆತ್ಮೀಯರಾದಂಥ HK ಪಾಟೀಲ್ರಿಗೆ ಈ ಖಾತೆ ಸಿಕ್ಕಿಂದ ಇದರ ಅನ್ವೇಷಣೆಯನ್ನು ಮಾಡುವಂಥ ಒಂದು ಆಸಕ್ತಿಯನ್ನು ಇಟ್ಕೊಂಡು ಸನ್ಮಾನ್ಯ HK ಪಾಟೀಲರ ದೂರದೃಷ್ಟಿತ್ವದಿಂದ
ಈ ಲಕ್ಕುಂಡಿಯನ್ನು ವಿಶ್ವ ಇದಕ್ಕೆ ವರ್ಲ್ಡ್ ಹೆರಿಟೇಜ್ಗೆ ಸೇರಿಸಬೇಕನ್ನುವಂಥ ಒಂದು ಪ್ರಯತ್ನದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇಲ್ಲಿ ಇದ್ದಂಥ ಶಿಲಾಶಾಸನಗಳಿರ್ಬೋದು, ಗುಡಿ ಗುಂಡಾರಗಳಿರ್ಬೋದು ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಇವೆ. ತುಂಬ ಸಂತೋಷ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. What I would like to share about Lakkundi is it's one of the most eminent historic village which has come to light of late because of its 100 temples as well as 100 water bodies which has been found. And way back in 2014, Lakkundi has been identified. Lakkundi was identified as the historic village for which the government of Karnataka had undertaken the comprehensive listing of all the monuments in Lakkundi, as well as the idea was to undertake a condition assessment so that eventually restoration work can be undertaken. So in that context, the listing of all the monuments, both protected and as well as unprotected monuments under ASI as well as under states were identified and they were listed. As of now, currently we have been commissioned to do the heritage management framework for Lakkundi, seeing Lakkundi as a cultural landscape in its larger regional context where Kapatgudda also finds a place because of its unique natural setting and its significance of material being sourced, especially construction material being sourced for construction of the temples here. So we are looking at Lakkundi as not as a village but as a cultural landscape as a whole, with a view that its significance as a unique water system and as an administrative center and a place where it had mint and it supported the other places nearby, princely state nearby, is something which is very unique and which needs to be brought to light. It happened to be one of the center for learning, and with Atimebe and her scholarly work and her contribution to the scholastic tradition of Lakkundi, which needs to be brought to the forefront. We are very, very sure and very certain that this whole process will strengthen its candidacy or its entry into the World Heritage Site. And currently a team of consultants are working on the preparation of the tentative listing in establishing its outstanding universal values under various criteria. And we are very, very certain that this will go under the UNESCO as a cultural landscape. ಫ್ರೆಂಡ್ಸ್, ನೀವು ಇಷ್ಟೊತ್ತು ನೋಡಿದ್ದು ಲಕ್ಕುಂಡಿಯ ಒಂದು ಸಮಾರಂಭ. ಇದಕ್ಕೆ ಪ್ರವಾಸೋದ್ಯಮ ಸಚಿವರು, ಸಭಾಪತಿಗಳು, ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು, ಅಧಿಕಾರಿಗಳು, ಮತ್ತು ಲಕ್ಕುಂಡಿಯ ಸಮಸ್ತ ಗ್ರಾಮಸ್ಥರು ಮತ್ತು RGVK ತಂಡ ಎಲ್ಲ ಇಲ್ಲಿ ಭಾಗವಹಿಸಿದ್ವಿ. ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು. ಇಲ್ಲಿನ ಲಕ್ಕುಂಡಿಯ ಹಲವು ದೇವಾಲಯಗಳು ಮತ್ತು ಹಲವು ಬಾವಿಗಳ ಅನಾವರಣ ಆಯಿತು ಮತ್ತು ಸ್ಮಾರಕಗಳ ಸಂರಕ್ಷಣೆಗೆ ಒಂದು ಭೂಮಿ ಪೂಜೆಯನ್ನು ಕೂಡ ಮಾಡಲಾಯಿತು. ಸೊ ಇಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಮಾರಕಗಳ ಸಂರಕ್ಷಣೆ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತಾ ಇದ್ದೀವಿ. ಹಾಗೆ ಮುಖ್ಯವಾಗಿ ನೀವು ಈ ವಿಡಿಯೋ ನೋಡ್ತಾ ಇರೋರು ಲಕ್ಕುಂಡಿಗೆ ಬಂದು ಇಲ್ಲಿರುವಂಥ ದೇವಸ್ಥಾನಗಳನ್ನು ನೋಡಬೇಕು. ಇಂಥ ಒಂದು ಅದ್ಭುತವಾದ ಸ್ಥಳ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ಬಹುದು. ಇಡೀ ಊರಿನ ತುಂಬ ದೇವಾಲಯಗಳು, ಶಾಸನಗಳು, ವೀರಗಲ್ಲುಗಳು, ಕಲ್ಯಾಣಿಗಳು ತುಂಬಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ನೀವು ಖಂಡಿತ ಲಕ್ಕುಂಡಿಗೆ ವಿಸಿಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.